ಅಂತ ನಿಮ್ಮದು ನಿಶ್ಚಯ ಜ್ಞಾನ ಆಯ್ತಂತಂದ್ರ ನೀವು ಆತ್ಮಸ್ವರೂಪದ ಭಾನದಲ್ಲಿ ಇರ್ತೀರಿ. ಸಾವು ಬಂದ್ರೆ ಏನಾಗ್ತದ? ದೇಹಕ್ಕೆ ಬಂದಿರ್ತದ. ನನಗೇನು ಬರ್ತದ ಅಂತೇಳಿ ನೀವು ಗಟ್ಟಿಮುಟ್ಟಿದ್ರಿ ಅಂತಂದ್ರ ದೇಹವಾದ್ರೂ ನಿಮ್ಗೇನು ಚಿಂತೆ ಆಗಲ್ಲ. ಏನ್ ಮಾಡ್ತೀರಿ? ಇದೆಲ್ಲ ಗಟ್ಟಿಮುಟ್ಟಾಗಬೇಕಾದ್ರೆ ರೂಢಿ ಮಾಡ್ಕೋಬೇಕು. ಸುಮ್ಮನೆ ರೂಢಿ ಮಾಡ್ಕೊಳ್ಳೋದು ಬರ್ತದೆ ನಾವು. ಅದರಿಂದ ಬ್ರಹ್ಮದ ಸ್ವರೂಪಕ್ಕೂ ನನ್ನ ಅಂದ್ರೆ ಜೀವದ ಸ್ವರೂಪಕ್ಕೂ ಪರಸ್ಪರ ವಿರುದ್ಧವಿರುತ್ತದೆ. ಬ್ರಹ್ಮದ ಸ್ವರೂಪಕ್ಕೂ ಜೀವದ ಸ್ವರೂಪಕ್ಕೂ ಪರಸ್ಪರ ವಿರುದ್ಧವಿರುತ್ತದೆ. ಆದ್ದರಿಂದ ಅವೆರಡರಲ್ಲಿ ಏಕತ್ವ ಸಂಭವಿಸುವುದಿಲ್ಲ. ಯದ್ಯಪಿ ಅಂದ್ರೆ ಪರಮಾರ್ಥ ಸತ್ತಾದಿಂದ ನನ್ನಲ್ಲಿ ಆದರೂ ಕೂಡ ಜನ್ಮವೇ ಮೊದಲಾದ ಸಂಸಾರ ಇರುವುದಿಲ್ಲ. ಅಂದ್ರೆ ಸತ್ಯವಾಗಿಯೇ ನನ್ನಲ್ಲಿ ಜನ್ಮಾಧಿಕ ಸಂಸಾರಗಳು ಇರುವುದಿಲ್ಲ. ತಥಾಪಿ ಮಿಥ್ಯವಾಗಲ್ಪಟ್ಟಾಗ ಯಾವ ಜನ್ಮ ಮೊದಲಾದವುಗಳು ಇರುವವೋ ಅವು ನನಗೆ ಭ್ರಾಂತಿಯಿಂದ ತೋರುತ್ತವೆ. ಅಂದ್ರೇನು? ಜ್ಞಾನದಲ್ಲಿದ್ದಾಗ ಜ್ಞಾನದ ವಿಚಾರದ ಪ್ರಕಾರ ನನಗಿಲ್ಲ. ಆದರೆ ಅವು ನನಗೆ ಮಿಥ್ಯವಾದಾಗ, ಭ್ರಮೆಯಲ್ಲಿದ್ದಾಗ ಏನಾಗ್ತದೆ? ಅವು ನನಗೆ ಭ್ರಾಂತಿಯಿಂದ ತೋರುತ್ತವೆ. ವಾಸ್ತವಿಕವಾಗಿ ಜನ್ಮ ಮರಣಗಳು ನನ್ನಲ್ಲಿ ಇಲ್ಲ, ಭ್ರಾಂತಿಯಿಂದ ತೋರುತ್ತಿವೆ. ಆದರೆ ಬ್ರಹ್ಮದಲ್ಲಿಯೂ ಅವು ಇಲ್ಲವೇ ಇಲ್ಲ. ಆದ್ದರಿಂದ ಇಷ್ಟು ಭೇದವಿದ್ದ ಕಾರಣ ಜೀವ ಬ್ರಹ್ಮರಲ್ಲಿ ಏಕತ್ವ ಸಂಭವಿಸುವುದಿಲ್ಲ. ಜೀವನೇ ಬ್ರಹ್ಮನಿದ್ದಾನೆ ಎಂದು ತಿಳಿಯುವಲ್ಲಿ ನನಗೆ ಸಂಶಯವಿದೆ. ಇದು ಎಂಥ ಸಂಶಯ? ಪ್ರಮಾಣಗತನೋ ಪ್ರಮೇಯಗತನೋ? ಇದು ಪ್ರಮಾಣಗತ ಅಂದ್ರೆ ಶಾಸ್ತ್ರಗಳಲ್ಲಿ ಸಂಶಯ. ವಿಚಾರ ಸಾಗರ ಗ್ರಂಥದ ಏನಾರ ಸಂಶಯ ಅದ ಏನು? ಇಲ್ಲ. ವಿಚಾರ ಸಾಗರ ಗ್ರಂಥದ ಸಂಶಯ ಇಲ್ಲ. ನಿಶ್ಚಲ್ ದಾಸ್ಜಿ ಏನ್ ಹೇಳ್ಯಾರ ಅನ್ನೋದ್ರ ಬಗ್ಗೆ ಸಂಶಯ ಇಲ್ಲ. ಆದ್ರೆ ನನಗೆ ಸಂಶಯ ಏನದ? ಜೀವ ಬ್ರಹ್ಮರ ಏಕತ್ವದ ಬಗ್ಗೆ ನನಗೆ ಸಂಶಯ ಅದ. ಇದು ಪ್ರಮೇಯಗತ ಸಂಶಯ ಅದ. ಅದಕ್ಕೆ ಅವನು ಹೇಳ್ತಾನೆ, ಏನು ನೀವು ಪರಮಾರ್ಥಿಕ ಸತ್ತಾದಲ್ಲಿರುವಾಗ ಏನಾಗ್ತದ? ನಾನು ಬ್ರಹ್ಮ ಅಂತೇಳಿ ನಾನು ತಿಳ್ಕೊಂಡು ಯಾವಾಗ ಶಾಸ್ತ್ರದ ಸ್ವಾಧ್ಯಾಯ ಮಾಡುವಾಗ, ಮತ್ತೆ ಗುರುವಿನಲ್ಲಿ ಶ್ರವಣ ಮಾಡುವಾಗ, ಮತ್ತ ಇನ್ನೊಬ್ಬರಿಗೆ ನಾನು ತಿಳ್ಕೊಂಡದ್ದು ಹೇಳುವಾಗ, ಈ ಹೇಳಾಗ ಕೇಳಾಗ ಓದಾಗ ಬರೆಯಾಗ ನನಗೇನಾಗ್ತದ? ಪಾರಮಾರ್ಥಿಕವಾಗಿ ನನ್ನಲ್ಲಿ ಮರಣ ಭಯ ಇಲ್ಲ, ಜೀವನ ಇಲ್ಲ, ಉಪಜೀವನ ಇಲ್ಲ, ಜನನ ಇಲ್ಲ, ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ ಅಂತೇಳಿ ಯಾವಾಗ ಪಾರಮಾರ್ಥಿಕ ಸತ್ಯೆಯಲ್ಲಿದ್ದಾಗ ನನಗ ಇದೆಲ್ಲ ಹೌದು ತಿಳಿತದ, ಗೊತ್ತದ, ಕರೆಕ್ಟ್ ಅದ ನೀವು ಹೇಳಿದ್ದಂತ ಅನಿಸ್ತದ. ಅದರ ಮುಂದೇನಾಗತ್ತದ? ಯಾವಾಗ ನಾನು ವ್ಯಾವಹಾರಿಕವಾಗಿ ಲೌಕಿಕ ವ್ಯವಹಾರದಲ್ಲಿ ಮುಣುಗ್ತೀನೋ ಆ ಸಮಯದಲ್ಲಿ ಮಿಥ್ಯವಾದಂತ ಒಂದು ಜಗತ್ತು ನನಗೆ ತೋರ್ತದ. ಅದು ನನಗೆ ದುಃಖ ಕೊಡ್ತದ, ಭ್ರಾಂತಿಯಿಂದ ತೋರ್ತದ. ಇದು ಸತ್ಯ ಮಿಥ್ಯದಲ್ಲಿ ಬಿದ್ದು ಒದ್ದಾಡೋನು ನಾನು. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿಯದು ಗುಂಡು, ಮುಳುಗಲಿಯದು ಬೆಂಡು. ಇಂತಪ್ಪ ಸಂಸಾರ ಶರದಿಯನ್ನು ದಾಂಟಿಸಿ ಕಾಯಯ್ಯ ಕೂಡಲ ಸಂಗಮ ದೇವ. ಬಸವಣ್ಣವ್ರ ರಚನೆ ಇದು. ಯಾವದಕ್ಕೆ ಸಂಸಾರ ಅಂದ್ರೆ ಅವರು ಪಾರಮಾರ್ಥಿಕ ಸತ್ತಾದಿಂದ ನಾನು ಬ್ರಹ್ಮದಿನಿ, ಜನನ ಉಪಜೀವನ ಮರಣ ಇಂಥವೆಲ್ಲ ನನಗಿಲ್ಲ ಅಂತ ತಿಳ್ಕೊಂಡಿನಿ. ಕರ್ತೃತ್ವ ಅಲ್ಲ, ಭೋಕ್ತೃತ್ವ ಅಲ್ಲ ಅಂತೆಲ್ಲ ತಿಳ್ಕೊಂಡಿನಿ. ಮತ್ತ ವ್ಯಾವಹಾರಿಕ
ಸತ್ತದಿಂದ ಏನಾಗ್ತದಪ್ಪ ಅಂದ್ರೆ ಒಂದು ಚೂರು ಪಾರಮಾರ್ಥಿಕದಿಂದ ವ್ಯವಹಾರಕ್ಕೆ ಬಂದಿನಿ ಅಂದ ಕೂಡ್ಲೇನೆ ನನಗ ಮಿಥ್ಯವಾದ ಜಗತ್ತು ತೋರ್ತದ. ಅಲ್ಲಿ ಜನನ ಮರಣ ಉಪಜೀವನಗಳ ಬಾಧೆ ನನಗ ಅಟ್ಯಾಕ್ ಮಾಡ್ತದ. ಪಾಪ ಪುಣ್ಯ ಮಾಡಬೇಕಾಗ್ತದ, ಅದರ ಫಲ ಅನುಭವಿಸ್ಬೇಕಾಗ್ತದ. ಹೀಗಾಗಿ ಬ್ರಹ್ಮನಲ್ಲಿ ಇಂಥವು ಯಾವ ಸಮಸ್ಯೆ ಇಲ್ಲ. ನನ್ನೊಳಗ ಇಲ್ಲದ ಸ್ಥಿತಿನೂ ಅದ, ಇರೋ ಸ್ಥಿತಿನೂ ಅದ ಅಂತ ಹೇಳಕತ್ತಾನ. ಈಗ ಬ್ರಹ್ಮನಲ್ಲಿ ಒಂದೇ ಸ್ಥಿತಿ, ಇಲ್ಲದ ಸ್ಥಿತಿ ಅವಂದು. ನಮ್ಮೊಳಗೆ ಎರಡು ಅದಾವಲ್ರಿ. ಸತ್ಸಂಗದ ಕೂತಾಗ ಇಲ್ಲ ಜನನ ದುಃಖ, ಉಪಜೀವನ ದುಃಖ, ಮರಣ ದುಃಖ. ಸತ್ಸಂಗದ ಕೂತಾಗ ಹೋದಾಗ ಆಲೋಚನೆ ಮಾಡುವಾಗ ಇಲ್ಲ. ನಾನೇ ಬ್ರಹ್ಮ, ನಾನೇ ಆತ್ಮ ಅಂತ ತಿಳ್ಕೊಳ್ಳೋಕೆ ಇಲ್ಲ. ಮತ್ತ ಯಾವಾಗ ಆ ಒಂದು ಪಾರಮಾರ್ಥಿಕ ಚಿಂತನದ ಸ್ಥಿತಿಯಿಂದ ಹೊರಗೆ ಬರ್ತೀನಿ, ಆವಾಗ ಏನಾಗ್ತದ, ಮತ್ತೆ ಮಿಥ್ಯವಾದ ಜೀವನ ಕ್ಲೇಶಗಳು ನನಗ ಬಂದು ಅಪ್ಪಳಿಸ್ತಾವ, ದುಃಖಿಯನ್ನಾಗಿ ಮಾಡ್ತಾವ. ನನ್ನೊಳಗ ಇಲ್ಲ ಅನ್ನೋ ಸ್ಥಿತಿನೂ ಅದ, ಆದ ಅನ್ನೋ ಸ್ಥಿತಿನೂ ಅದ. ಬ್ರಹ್ಮನಲ್ಲಿ ಕೇವಲ ಇಲ್ಲದ ಸ್ಥಿತಿ ಅದ. ಸೂಕ್ಷ್ಮ ವಿಚಾರ ಇವ್ರು ಏನ್ ಹೇಳಿದ್ರು ತಿಳಿತಾ ನಿಮಗ? ನಿಮಗೇನು ಇಲ್ಲ ಅನ್ನೋದು ಗೊತ್ತಿಲ್ಲ ನಿಮಗ? ಜನನ ಈ ಪಂಚಕ್ಲೇಶಗಳು ನನ್ನಲ್ಲಿ ಇಲ್ಲ ಅನ್ನೋದು ನಿಮಗ್ ಗೊತ್ತದ ಇಲ್ಲ? ಗೊತ್ತದ. ಇಲ್ಲ ಅನ್ನೋ ಸ್ಥಿತಿ ಒಳಗೂ ಇದೀರಿ. ಮತ್ತೆ ಪಾರಮಾರ್ಥಿಕವಾದಾಗ ಪಂಚಕ್ಲೇಶಗಳು ಇಲ್ಲ. ಮತ್ತೆ ಯಾವಾಗ ನೀವು ಲೌಕಿಕವಾಗಿ ಬರ್ತಿರಲ್ಲ ವ್ಯಾವಹಾರಿಕ ಬದುಕಿನಲ್ಲಿ, ಆವಾಗ ಆ ಪಂಚಕ್ಲೇಶಗಳು ಅದವನ ದುಃಖ ನಿಮಗಾಗ್ತದೆ. ಇಲ್ಲ ಅನ್ನೋದ್ನು ಅದ ಅನ್ನೋದ್ನು ಅದ ನಿಮ್ಮ ಒಳಗಿನ ಸ್ಥಿತಿ ಒಳಗ. ಆದರೆ ಬ್ರಹ್ಮನಲ್ಲಿ ಯಾವ ಕಾಲಕ್ಕೂ ಇಲ್ಲ, ಇವು ಪಂಚಕ್ಲೇಶಗಳು ಇಲ್ಲ. ಹೌದಾ? ಬ್ರಹ್ಮನಲ್ಲಿ ಇವು ಯಾವ ಕಾಲಕ್ಕೂ ಇಲ್ಲ. ಅವನ ಬಲ್ಲಿ ಇಲ್ಲೇ ಇಲ್ಲ. ಅವನಿಗೆ ನಮಗೆ ವ್ಯತ್ಯಾಸ ಅದಪ್ಪ. ಅವನಲ್ಲಿ ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಅವನಿಗೆ ಪಂಚಕ್ಲೇಶಗಳಿಲ್ಲ. ನಮಗ ಪಾರಮಾರ್ಥಿಕ ಚಿಂತನದಲ್ಲಿದ್ದಾಗ ಇಲ್ಲ, ಬ್ರಹ್ಮನ ಸ್ವರೂಪದಲ್ಲಿ ಇರುವಾಗ ಇಲ್ಲ. ಆದ್ರೆ ಬ್ರಹ್ಮ ಸ್ವರೂಪ ಒಂದರಲ್ಲೇ ಎಲ್ಲಿರ್ತೀವಿ ನಾವು? ವ್ಯಾವಹಾರಿಕ ಬದುಕಿನಲ್ಲಿ ಇರ್ತೀವಲ್ಲ. ಹೀಗಾಗಿ ನಮ್ಗೇನಾಗ್ತದ, ಅವೆಲ್ಲ ಪಂಚಕ್ಲೇಶಗಳು ಇದ್ದ ಸ್ಥಿತಿನೂ ನಮ್ಮದು ಆದಪ್ಪ. ಅವನ ಸ್ಥಿತಿಗೆ ನಮ್ಮ ಸ್ಥಿತಿಗೆ ವ್ಯತ್ಯಾಸ ಅದ. ಹಿಂಗಾಗಿ ನನ್ನೊಳಗಿನ ಸಂಶಯ ಹಿಂಗದ ನೋಡು, ಇದು ನನ್ನ ಪ್ರಮೇಯಗತ ಸಂಶಯ. ನಾನು ಬ್ರಹ್ಮ ಹೌದೋ ಅಲ್ಲವೋ? ಇದು ನನ್ನ ಸಂಶಯ. ನೀವು ಅದಿ ಬ್ರಹ್ಮ ಅದಿ ಅಂತ ಹೇಳ್ತೀರಿ. ಹೌದು, ಬ್ರಹ್ಮ ಅದೀನಿ. ಯಾವಾಗ? ಪಾರಮಾರ್ಥಿಕ ಚಿಂತನದಲ್ಲಿ ಬ್ರಹ್ಮನಾಗಿದ್ದೇನೆ. ಮತ್ತೆ ಲೌಕಿಕ ಬದುಕಿನಲ್ಲಿ ಜೀವನಾಗಿ ಮತ್ತೆ ಪಂಚಕ್ಲೇಶಗಳ ದುಃಖ ಅನುಭವಿಸ್ತೀನಿ. ಹೆಂಗದಿದು? ಬ್ರಹ್ಮ ಹಂಗೆಂದೂ ಇಲ್ಲ. ಕೇವಲ ಪಾರಮಾರ್ಥಿಕ ಅವನ. ಅವನು ಲೌಕಿಕ ದುಃಖ ಸುಖ ಅನುಭವಿಸುವವನಲ್ಲ. ಏನ್ ಮಾಡ್ತೀರಿ? ಹೀಗಾಗಿ ಜೀವ ಬ್ರಹ್ಮರ ಏಕತ್ವ ಸಂಭವಿಸುವುದಿಲ್ಲ. ಜೀವನೇ ಬ್ರಹ್ಮನಿದ್ದಾನೆ ಎಂಬುದು ತಿಳಿಯುವಲ್ಲಿ ನನಗೆ ಸಂಶಯವಿದೆ. ಇದು ನನ್ನ ಪ್ರಮೇಯಗತ ಸಂಶಯ ಸ್ವರೂಪವಿರುತ್ತದೆ. ಈ ಸಂಶಯವನ್ನ ದೂರ ಮಾಡ್ರಿ. ಈ ತತ್ವದೃಷ್ಟಿಗೆ ಬಂದ ಸಂಶಯ, ನಿಮಗ್ ಬಂದ ಸಂಶಯ ಬೇರೆ ಬೇರೆ ಒಂದೇನ? ಇದು ನಿಮಗೂ ಹಂಗೆ ಆದ ಇಲ್ಲ ಸಂಶಯ? ನಿಮ್ದೇ ಹೇಳಕತ್ತಾನೆ, ಮತ್ತೆ ಯಾರ್ದಾರ ಹೇಳಕತ್ತಾನ? ಬೇರೆ ನಿಮ್ದೇ ಹೇಳಕತ್ತ. ಜೀವ ಬ್ರಹ್ಮರ ಏಕತ್ವಕ್ಕ ಮೊದಲ ಸಂಶಯ ಭೇದ ಏನೇನದ ಎಲ್ಲ ತಿಳ್ಕೊಂಡ್ಮೇಲೆ ಆಮೇಲೆ ಅದಕ್ಕೆ ಏಟ್ ಹಾಕ್ತಾನ, ನೆಟ್ಟಿಗೆ ಮಾಡ್ತಾನ. ಸಾಕಲ್ಲ. ಈ ಪ್ರಮೇಯಗತ ಸಂಶಯ ಏನದ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ನಾಳೆ.
ಮುಂದೆ ನೋಡೋಣ. ಇವತ್ತಿನ ಪಾಠದ ಬಗ್ಗೆ ಏನಾರು ಡೌಟ್ಸ್ ಅದಾವ ಯಾರಿಗೆ? ಏನು ಡೌಟ್? ಏನಿಲ್ಲ ಇಲ್ಲ, ಇವತ್ತೇನು ಹೇಳೇ ಇಲ್ಲ. ಹೇಳ್ರಿ. ನೋ ಡೌಟ್. ಡೌಟೇ ಒಂದು ಪಾಠ ಅದ. ಈಗ ಸಂಖ್ಯೆ, ಶಿಷ್ಯನ ಸಂಖ್ಯೆನೇ ಒಂದು ಪಾಠ. ಇದ್ರಾಗ ಮತ್ತಿನ್ನೇನು ಡೌಟ್ ಬರ್ತದೆ? ಜೀವ ಬ್ರಹ್ಮ ಅನ್ನೋದು ಭೇದ ಆದ ನನ್ನ ಪ್ರಕಾರ ಜೀವ ಬೇರೆ ಬ್ರಹ್ಮ ಬೇರೆ. ಯಾಕಂದ್ರೆ ಜೀವನಿಗೆ ಲೌಕಿಕ ವ್ಯವಹಾರ ಕಾಲದಲ್ಲಿ ಪಂಚಕ್ಲೇಶಗಳ ದುಃಖ ಇದೆ, ಮತ್ತೆ ಪಾರಮಾರ್ಥಿಕ ಚಿಂತನೆಯ ಕಾಲದಲ್ಲಿ ಪಂಚಕ್ಲೇಶಗಳ ದುಃಖ ಇಲ್ಲ. ಇಲ್ಲ ಎನ್ನುವ ಸ್ಥಿತಿಯೂ ಇದೆ, ಇದೆ ಎನ್ನುವ ಸ್ಥಿತಿಯೂ ಇದೆ. ಆದರೆ ಬ್ರಹ್ಮನಲ್ಲಿ ಪಾರಮಾರ್ಥಿಕದ, ಕೇವಲ ಪಾರಮಾರ್ಥಿಕದ, ಅವನಲ್ಲಿ ಲೌಕಿಕ ದುಃಖದ ಭ್ರಮೆಗಳು ಅಂತವ ಯಾವ್ಯಾವು ಇಲ್ಲವೇ ಇಲ್ಲ. ಅವಂದು ಒಂದೇ ಮಾತರಂ. ನಮ್ದೇನದ? ಎರಡೂ ಮಾತರಂ ಅದ. ಅದು ಅದ, ಇದು ಅದ. ಹೀಗಾಗಿ ಇದು ನನ್ನ ಸಂಶಯ. ಏನು? ಎಂತ ಸಂಶಯ? ಪ್ರಮೇಯಗತ ಸಂಶಯ. ಜೀವ ಬ್ರಹ್ಮರ ಏಕತ್ವ ಸಂಭವಿಸುವುದಿಲ್ಲ. ಜೀವ ದುಃಖಿ ಅದನ, ಅಜ್ಞಾನಿ ಅದನ, ಮತ್ತ ಬ್ರಹ್ಮ ಏನದನ? ಪರಮಾನಂದ ಸ್ವರೂಪ ಅದನು. ಎಲ್ಲಾ ಕಾಲದಲ್ಲಿ ಪರಮಾನಂದ ಸ್ವರೂಪನ. ಅವನಿಗೆ ಈ ಜೀವಕ್ಕ ಏಕತ್ವ ಸಂಭವಿಸುವುದಿಲ್ಲ ಅನ್ನೋದು ನನ್ನ ಪ್ರಮೇಯಗತ ಸಂಶಯ. ದಯವಿಟ್ಟು ನನ್ನ ಈ ಪ್ರಮೇಯಗತ ಸಂಶಯವನ್ನು ದೂರ ಮಾಡ್ರಿ ಗುರುದೇವ ಅಂತ ಕೇಳಕತ್ತನಷ್ಟೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣಾರ್ಥಿಗಳು. ಮುಂದೇನು ಮಾಡ್ಬೇಕಂತೀರಿ ನೋಡ್ರಿ. ಇದುವರೆಗೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳು ವಿಷಯಾಂಕ 157 ಹಾಗೂ ದೋಹಾ 68ರಲ್ಲಿ ಈ ಜೀವ ಹಾಗೂ ಬ್ರಹ್ಮರ ಒಂದು ಲಕ್ಷಣಗಳು ಬೇರೆ ವಿರುದ್ಧವಾಗಿವೆ ಅನ್ನೋದನ್ನ ನಮಗ ವಿವರವಾಗಿ ತಿಳಿಸಿಕೊಟ್ರು. ಮತ್ತು ಪಂಚಕ್ಲೇಶಗಳು ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ ಹಾಗೂ ಅಭಿನಿವೇಶಗಳನ್ನ ನಮಗ ವಿವರವಾಗಿ ತಿಳಿಸಿಕೊಟ್ರು. ಅವರಿಗೆ ಅನಂತ ಧನ್ಯವಾದಗಳು. ಈ ಶಿಷ್ಯನಲ್ಲಿ ಉತ್ತಮ ಅಧಿಕಾರಿಯಾದ ಈ ತತ್ವದೃಷ್ಟಿಯಲ್ಲಿ ಉಂಟಾದ ಸಂಶಯವನ್ನ, ಜೀವ ಬ್ರಹ್ಮರ ಏಕತ್ವ ಈ ವಿರುದ್ಧ ಸ್ವಭಾವ ಇರುವಾಗ ಅದು ಸಂಭವಿಸುವುದಿಲ್ಲ ಅಂತ ಒಂದು ಸಂಶಯ ಬಂದೈತಿ. ಅದನ್ನ ನಿವಾರಿಸ್ತಾ ಇದ್ದಾರೆ ಸದ್ಗುರುಗಳು. ಅಂತಹ ಸದ್ಗುರುಗಳಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ವಿವೇಕ ಚೂಡಾಮಣಿ, ಪ್ರಾರಂಭದಲ್ಲಿ ಶುದ್ಧ ಬ್ರಹ್ಮ ಜ್ಞಾನ ಕರ್ತೃಗಳಾದ ಬ್ರಹ್ಮಲೀನ ಸದ್ಗುರು ಶ್ರೀ ಸಾಧು ನಿಶ್ಚಲ್ ದಾಸ್ತಿಯವರನ್ನು ಹಾಗೂ ಬ್ರಹ್ಮಲೀನ ಸದ್ಗುರು ಶ್ರೀ ಪಂಡಿತ್ ಪೀತಾಂಬರ್ಜಿಯವರನ್ನು ಎನ್ನ ಗುರುಮನದಲ್ಲಿ ಭಕ್ತಿಯಿಂದ ಸ್ಮರಿಸಿಕೊಂಡು ಇಂದಿನ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರುವ ಗುರುದ್ವಯರ ಶ್ರೀಚರಣಗಳಲ್ಲಿ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳ ಶ್ರೀಪಾದಗಳಲ್ಲಿ ತ್ರಿಕರಣ ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಶ್ರೀ ವಿವೇಕ ಚೂಡಾಮಣಿ ಗ್ರಂಥದಲ್ಲಿ